ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಸ್ನೇಹಿತರೆ, ಜಗತ್ತಿನಾದ್ಯಂತ ಪ್ರತಿಕ್ಷಣ ಸಾವಿರಾರು ವಿಮಾನಗಳು ಪ್ರಯಾಣ ಮಾಡ್ತವೆ. ಹಗಲು ರಾತ್ರಿ ಎಂದೇ ಎಲ್ಲಿಗೆ ಬೇಕಾದರೂ ವಿಮಾನಗಳು ಹಾರ್ತವೆ. ಆದ್ರೆ ಈಗ ನೋಡ್ತಿರೋ ಈ ಜಾಗ ಇದೆ ನೋಡಿ, ಇಲ್ಲಿ ಒಂದೇ ಒಂದು ವಿಮಾನ ಕೂಡ ಹಾರೋಕೆ ಸಾಧ್ಯ ಇಲ್ಲ. ಅಲ್ಲಿಗೆ ಹೋಗೋಕ್ಕೂ ಕೂಡ ವಿಮಾನಗಳು ಭಯ ಪಡ್ತವೆ. ಇಲ್ಲಿ ತನಕ ಬರ್ತವೆ, ಆದರೆ ಸೀದಾ ಈ ಜಾಗಕ್ಕೆ ಎಂಟರ್ ಆಗದೆ ಡೈವರ್ಷನ್ ತಗೊಂಡು ಪಕ್ಕಕ್ಕೆ ಹೋಗಿ ದೂರಕ್ಕೆ ಹೋಗಿ ಅಲ್ಲಿಂದ ಬೇರೆ ಕಡೆ ಹೋಗ್ಬಿಡ್ತವೆ. ಹಾಗಿದ್ರದಕ್ಕೆ ಏನ್ ಕಾರಣ? ಮಂಗಳ ಗ್ರಹಕ್ಕೆ ಮನುಷ್ಯರನ್ನ ಕಳಿಸ್ತೀವಿ ಅನ್ನೋ ಮನುಷ್ಯ ಈ ಜಾಗದ ಮೇಲೆ ವಿಮಾನ ಹಾರ್ಸಕ್ಕೆ ಹೆದರ್ತಿರೋದು ಯಾಕೆ? ನಿಜಕ್ಕೂ ಇಲ್ಲಿ ಅಂಥದ್ದು ಏನಿದೆ? ಇದರ ಹಿಂದಿನ ಕಾರಣಗಳೇನು? ಅಲ್ಲಿಗೆ ಹೋದ ವಿಮಾನಗಳು ಏನಾದವು? ಬನ್ನಿ, ಭಾರತದ ಪಕ್ಕದಲ್ಲೇ ಇರೋ ಈ ವಿಚಿತ್ರ ಜಾಗದ ಬಗ್ಗೆ ಮುಂದಿನ ಕೆಲವೇ ನಿಮಿಷಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವು ಇನ್ನೂ ಕೂಡ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಂತಹ ವೀಕ್ಷಕರು ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅನ್ನೋ ಮನವಿಯೊಂದಿಗೆ ಬನ್ನಿ ಶುರು ಮಾಡೋಣ. ಭೂಮಿಯ ಮೇಲಿನ ರಹಸ್ಯ ಸ್ಥಳ. ಸ್ನೇಹಿತರೆ, ಭೂಮಿ ಮೇಲೆ ಪ್ರತಿದಿನ 1.25 ಲಕ್ಷ ವಿಮಾನಗಳು ಹಾರತಾ ಇರ್ತವೆ. ವಿಶ್ವದ 7 ಖಂಡಗಳ ಮೇಲೂ ಕೂಡ ವಿಮಾನಗಳು ಹಾರಾಟ ಮಾಡ್ತವೆ. ಆದರೆ ವಿಮಾನವೇ ತಲುಪದ ಪ್ರಪಂಚದ ರಹಸ್ಯ ಸ್ಥಳ ಅಂದ್ರೆ ಅದು ಭೂಮಿಯ ಈ ಭಾಗ. ಭಾರತದ ಭುಜದ ಮೇಲೆ ಇರೋ ಚೀನಾ ಕಂಟ್ರೋಲ್ ನಲ್ಲಿರೋ ಈ ಟಿಬೆಟ್ ಭೂಮಿಯ ಮೇಲೆ ಒಂದೇ ಒಂದು ಪುಟ್ಟ ವಿಮಾನ ಕೂಡ ಹಾರಾಟ ಮಾಡಲ್ಲ. ಹಾಗಂತ ಸಣ್ಣ ಪುಟ್ಟ ಜಾಗ ಅಲ್ಲ ಇದು. ನಮ್ಮ ಕರ್ನಾಟಕಕ್ಕಿಂತ 13 ಪಟ್ಟು ದೊಡ್ಡದಿದೆ. ಆದರೆ ಇಷ್ಟು ದೊಡ್ಡ ಜಾಗಕ್ಕೆ ಹೋಗೋ ಸಣ್ಣ ದುಸ್ಸಾಹಸವನ್ನ ಯಾರೂ ಮಾಡಲ್ಲ. ಅದಕ್ಕೆ ಕೆಲ ಇಂಟ್ರೆಸ್ಟಿಂಗ್ ಮತ್ತು ತಿಳ್ಕೊಳ್ಳೇಬೇಕಾದ ಒಂದಷ್ಟು ಕಾರಣಗಳಿವೆ. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇವೆ. ಮೊದಲಿಗೆ ಈ ಜಾಗದಲ್ಲಿರೋ ಅಪಾಯ ಏನು? ಏನಾದರೂ ಈ ಥರ ಸ್ಪಿರಿಟ್ಸ್ ಕಾಟ ಇದೆಯಾ? ಆತ್ಮಗಳದು? ಆ ಥರ ಅಲ್ಲ. ಆದರೆ ಈ ಸ್ಥಳ ಭೂಮಿಯ ಮೇಲಿನ ಎಲ್ಲ ಜಾಗಕ್ಕಿಂತ ವಿಚಿತ್ರ. ಇದು ಸುಮಾರು 25 ಲಕ್ಷ ಚದರ ಕಿಲೋಮೀಟರ್ ಇದ್ದು ನಮ್ಮ ಕರ್ನಾಟಕಕ್ಕಿಂತ 13 ಪಟ್ಟು ದೊಡ್ಡ ಭೂಮಿ ಇದು. ಅಷ್ಟು ಜಾಗ ಇದೆ ಇಲ್ಲಿ. ಇದರ ಎತ್ತರದ ಕಾರಣಕ್ಕೆ ಭೂಮಿಯ ಮೇಲ್ಛಾವಣಿ ಅಂತಲೇ ಈ ಪ್ರದೇಶವನ್ನ ಕರೀತಾರೆ. ಇದರ ಅಡಿಯಲ್ಲಿ ನೈಸರ್ಗಿಕವಾದ ಸುರಂಗಗಳು, ನೈಸರ್ಗಿಕವಾಗಿ ನಿರ್ಮಾಣವಾದ ಕಣಿವೆಗಳು ಎಲ್ಲ ಇದಾವೆ. ಸಮುದ್ರ ಮಟ್ಟದಿಂದ ಸರಾಸರಿ 16,404 ಅಡಿ ಎತ್ತರದಲ್ಲಿದೆ. ಅಂದ್ರೆ ನೀವೇನಾದ್ರೂ ಸಮುದ್ರ ತೀರದಲ್ಲಿ ನಿಂತ್ಕೊಂಡಿದ್ರೆ ಅಲ್ಲಿಂದ ಹೈಟ್ 4ರಿಂದ 5 ಕಿಲೋಮೀಟರ್ ಎತ್ತರದಲ್ಲಿ ಈ ಟಿಬೆಟ್ ಬರುತ್ತೆ. ಇದು ಯಾಕೆ ಹಿಂಗಾಯ್ತು ಅಂದ್ರೆ, ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಇಂಡಿಯನ್ ಪ್ಲಾಟೂ ಮತ್ತು ಯುರೇಷಿಯಾ ಪ್ಲಾಟೂ ಡಿಕ್ಕಿ ಹೊಡಿತು. ಆಗ ಈ ಭೂಭಾಗ ಮೇಲಕ್ಕೆ ಉಬ್ಬಿ ಮೇಲಕ್ಕೆ ಬಂತು ಘರ್ಷಣೆಯಿಂದ. ಇದರ ಪರಿಣಾಮ ಭೂಮಿಯ ಮೇಲಿನ ಅತಿ ಎತ್ತರದ ಸ್ಥಳವಾಗಿ ಬೇರೆಯದ್ದೇ ಲೋಕದ ರೀತಿ ಇದರ ರಚನೆಯಾಗಿದೆ. ಹೀಗಾಗಿ ಇಲ್ಲಿಗೆ ಯಾವ ವಿಮಾನ ಕೂಡ ಹಾರಕ್ ಆಗಲ್ಲ. ಅರೆ, ಆಕಾಶಕ್ಕೆ ಏನು ಕೊನೆ ಇದೆಯಾ? ಚೂರು ಎತ್ತರ ಇರೋದಕ್ಕೂ ವಿಮಾನ ಹಾರೋದಕ್ಕೂ ಏನು ಸಂಬಂಧ? ಇದನ್ನ ನೆಲದ ಮೇಲೆ ಓಡಿಸ್ತಾರಾ? ಅದರ ಮೇಲೆ ಹಾರಿಸ್ಕೊಂಡು ಹೋಗ್ಬೋದಲ್ವಾ ಅಂತ ಅನಿಸ್ಬೋದು. ಮೇನ್ ರೀಸನ್ನೇ ಇದು. ಗಮನ ಕೊಟ್ಟು ಕೇಳಿ ಸ್ನೇಹಿತರೆ, ವಿಮಾನಗಳು ಸಾಮಾನ್ಯವಾಗಿ 30,000ದಿಂದ 40,000 ಅಡಿ ಎತ್ತರದಲ್ಲಿ ಹಾರ್ತವೆ. ಮೋಡ, ಮಳೆ, ಗಾಳಿ ಉಂಟಾಗೋ ಸ್ಥಳಕ್ಕಿಂತ ಮೇಲಿರುತ್ತೆ. ಬೇರೆ ಕಡೆ ಅಷ್ಟು ಎತ್ತರದಲ್ಲಿ ಹೋದರೆ ಏನೂ ಸಮಸ್ಯೆ ಆಗಲ್ಲ. ಆದರೆ ಟಿಬೆಟ್ ವಿಚಾರದಲ್ಲಿ ಆ ರೀತಿಯಲ್ಲ. ಅಲ್ಲಿ ವಿಪರೀತ ಡಿಸ್ಟರ್ಬೆನ್ಸ್ ಇರುತ್ತೆ. ತೆಳುವಾದ ಅಥವಾ ಥಿನ್ ಏರ್ ಇರೋದ್ರಿಂದ ಅಲ್ಲಿ ಆಮ್ಲಜನಕ ಕೂಡ ಕಮ್ಮಿ. ಇದರಿಂದ ವಿಮಾನ ಹಾರೋಕೆ ಬೇಕಾದಷ್ಟು ಶಕ್ತಿ ಸಿಗಲ್ಲ. ಅಂದರೆ ಜೆಟ್ ಇಂಜಿನ್ಗಳು ಬರ್ನ್ ಆಗೋಕೆ, ಕಂಬಷನ್ ಕ್ರಿಯೆಗೆ ಅಲ್ಲಿ ಆಕ್ಸಿಜನ್ ಬೇಕಲ್ವಾ? ಇದರಿಂದ ವಿಮಾನ ಲಿಫ್ಟ್ ಆಗೋಕೆ, ಅದು ಸೇಫ್ ಆಗಿ ಹಾರೋಕೆ ಕಷ್ಟ ಆಗುತ್ತೆ. ಅಲ್ಲದೆ ಹೆಚ್ಚು ತೂಕದ ವಿಮಾನಗಳಿದ್ರೆ ವಿಮಾನ ವೇಗವಾಗಿ ಹಾರೋಕೆ ಹೆಚ್ಚು ಇಂಧನ ಬೇಕು. ಈ ಟೈಮ್ನಲ್ಲಿ ಹೆಚ್ಚು ದಹನ ಕ್ರಿಯೆ ಆಗುತ್ತೆ. ಆದರೆ ಆಮ್ಲಜನಕವೇ ಕಮ್ಮಿ ಇದ್ರೆ ಅದು ಕಷ್ಟ. ಹೀಗಾಗಿ ವಿಮಾನಗಳು ಹಾರೋಕೆ ಕಷ್ಟಪಡ್ತವೆ. ಎರಡನೇದಾಗಿ ಎಮರ್ಜೆನ್ಸಿ. ಹಾಗೊಂದು ವೇಳೆ ಹಾರೋಕೆ ಪ್ರಯತ್ನ ಮಾಡಿದ್ರೂ ಕೂಡ ಇಲ್ಲಿ ಉಳಿಯೋ ಚಾನ್ಸಸ್ ತುಂಬಾ ಕಮ್ಮಿ. ಯಾಕಂದ್ರೆ ಎತ್ತರ ಹೆಚ್ಚಿದೆ. ಇದರಿಂದ ಲ್ಯಾಂಡಿಂಗ್ ಮಾಡೋಕೆ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ಭಾರತದಿಂದ ಮಂಗೋಲಿಯಾಗೆ ಹೋಗೋಕೆ ಟಿಬೆಟ್ ಮೇಲೆ ಹಾರಿದ್ವಿ ಅಂತ ಇಟ್ಕೊಳ್ಳಿ. ಆಗ ಇದ್ದಕ್ಕಿದ್ದಂತೆ ವಿಮಾನಕ್ಕೆ ಏನೋ ಎಮರ್ಜೆನ್ಸಿ ಬಂತು, ಇಂಜಿನ್ ಪ್ರಾಬ್ಲಮ್ ಆಯಿತು, ತೈಲ ಖಾಲಿ ಆಯಿತು, ಏನೋ ಆಯಿತು ಅಂತ ಇಟ್ಕೊಳ್ಳಿ. ಆಗ ವಿಮಾನ ಕೆಳಗೆ ಬರಬೇಕು. ಏರ್ಲೈನ್ ಪ್ರೋಟೋಕಾಲ್ ಪ್ರಕಾರ ತುರ್ತು ಸಂದರ್ಭಗಳಲ್ಲಿ ವಿಮಾನಗಳು ಸಮುದ್ರ ಮಟ್ಟದಿಂದ 10,000 ಅಡಿಯಲ್ಲಿ ಹಾರಬೇಕು. ಪ್ಯಾಸೆಂಜರ್ಗಳಿಗೆ ಆಕ್ಸಿಜನ್ ಮಾಸ್ಕ್ ಕೊಡೋಕೆ, ಬೇಗ ಲ್ಯಾಂಡಿಂಗ್ ಮಾಡೋಕೆ ವಿಮಾನ ಕೆಳಗೆ ಬಂದಿರುತ್ತೆ. ಆದರೆ ಈ ಜಾಗದಲ್ಲಿ ಆ ಆಪ್ಷನ್ ಇರಲ್ಲ. ಯಾಕಂದರೆ 10,000 ಅಡಿ ಕೆಳಗಿಳಿಸಿದ್ರೆ ಎದುರುಗಡೆ ಯಾವ ಬೆಟ್ಟ ಬರುತ್ತೋ ಗೊತ್ತಿಲ್ಲ. ಟಿಬೆಟ್ನಲ್ಲಿ 7 ಕಿಲೋಮೀಟರ್ 8 ಕಿಲೋಮೀಟರ್ ಎತ್ತರದ ತನಕನೂ ಬೆಟ್ಟಗಳಿದ್ದಾವೆ. ಸೊ 106 ಕಿಲೋಮೀಟರ್ ವೇಗದಲ್ಲಿ ಹೋಗೋ ವಿಮಾನಕ್ಕೆ ಮುಂದೆ ಏನು ಬರುತ್ತಾ ಅಂತ ಊಹೆ ಮಾಡ್ತಾ ಕೂರಕ್ಕಾಗಲ್ಲ. ಇನ್ನು ಎಮರ್ಜೆನ್ಸಿ ಲ್ಯಾಂಡ್ ಮಾಡೋಕೆ ಏರ್ಪೋರ್ಟ್ ಕೂಡ ಸರಿಯಾಗಿಲ್ಲ. ಯಾಕಂದ್ರೆ ಚೀನಾದ ಈ ಭಾಗದಲ್ಲಿ ಜಾಸ್ತಿ ಮನುಷ್ಯರಿಲ್ಲ, ನಿರ್ಜನ ಪ್ರದೇಶಗಳೇ ಜಾಸ್ತಿ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಇದಾವೆ. ಬಹಳ ದೂರದಲ್ಲಿ ಸಣ್ಣ ಸಣ್ಣ ಏರ್ ಸ್ಟ್ರಿಪ್ಗಳು, ವಿಮಾನ ನಿಲ್ದಾಣಗಳಿದ್ದಾವೆ. ಆದರೆ ದೊಡ್ಡ ರನ್ವೇಗಳಿಲ್ಲ.
ಹಾಗೆ ಬೆಟ್ಟ ಗುಡ್ಡ ಇರೋ ಕಾರಣ ಲ್ಯಾಂಡಿಂಗ್ ಸ್ಟೇಷನ್ ಹುಡುಕೋದು ಕಷ್ಟ. ಹುಡುಕಿ ದಾರಿ ತೋರಿಸೋಕೆ ನ್ಯಾವಿಗೇಷನ್ ಸಿಸ್ಟಮ್ ವರ್ಕ್ ಆಗಲ್ಲ. ಎಲ್ಲ ಸರಿ ಇತ್ತು, ಎಮರ್ಜೆನ್ಸಿ ಲ್ಯಾಂಡ್ ಮಾಡಬೇಕು ಅಂದರೆ ಆಗಲೇ ಹೇಳ್ದಂಗೆ ರನ್ವೇ ಬೇಕಲ್ಲ. ಈ ಭಾಗದಲ್ಲಿ ಎಮರ್ಜೆನ್ಸಿ ಉಂಟಾದರೆ ನೋಡಿ, ಇಲ್ಲಿ ಅಲ್ಮಾಟಿ, ಕಾಠ್ಮಂಡು, ಉರುಕ್ಮಿ ಹೀಗೆ ಸಾವಿರಾರು ಕಿಲೋಮೀಟರ್ ದೂರಕ್ಕೆ ಹೋಗಿ ಲ್ಯಾಂಡ್ ಮಾಡಬೇಕು. ಅಲ್ಲಿ ತನಕ ಎಮರ್ಜೆನ್ಸಿಲಿ ಹೆಂಗೆ ಹಾರಿಸೋಕ್ಕಾಗತ್ತೆ ವಿಮಾನ? ಹೀಗಾಗಿ ಯಾವ ವಿಮಾನಗಳು ಕೂಡ ಇದ್ರ ಮೇಲೆ ಹಾರೋ ದುಸ್ಸಾಹಸ ಮಾಡಲ್ಲ. ಈ ಹಿಂದೆ ಚಾಂಗ್ ಖಿಂಗ್ ಏರ್ಪೋರ್ಟ್ನಿಂದ ಟಿಬೆಟ್ ಕಡೆಗೆ ಹೋಗ್ತಾ ಇದ್ದ ವಿಮಾನ ಟಿಬೆಟ್ಗೆ ಎಂಟ್ರಿ ಆಗೋ ಧೈರ್ಯ ತೋರಿ ಮಾರ್ಗ ಮಧ್ಯೆ ತೊಂದರೆಗೀಡಾಗಿ ವಾಪಸ್ ಓಡಿತ್ತು. ಸಮುದ್ರದ ಮೇಲೂ ಕೂಡ ಇದೇ ಕಾರಣಕ್ಕೆ ಹಾರಿಸಲ್ಲ ಸ್ನೇಹಿತರೆ. ಸಾಮಾನ್ಯವಾಗಿ ಭೂಮಿ ಮೇಲೇನೆ ಹಾರಿಸೋಕೆ ಪ್ರಯತ್ನ ಪಡ್ತಾರೆ. ಸಮುದ್ರದ ಮೇಲೆ ಹಾರ್ಕೊಂಡು ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡ್ತಾರೆ. ನಿಯರ್ ಬೈ ಭೂಪ್ರದೇಶ, ಜನವಸತಿ ಪ್ರದೇಶ ಹತ್ತಿರದಲ್ಲಿ ಯಾರು ಇರಬೇಕು ಅನ್ನೋದನ್ನು ಯೋಚನೆ ಮಾಡ್ತಾರೆ. ಯಾಕಂದರೆ ಅಗೇನ್ ಎಮರ್ಜೆನ್ಸಿ ಬಂದರೆ ಲ್ಯಾಂಡ್ ಆಗಲಿಕ್ಕೆ ವಿಮಾನ ನಿಲ್ದಾಣಕ್ಕೆ ಯಾವುದೊಂದು ರನ್ವೇ, ಏರ್ ಸ್ಟ್ರಿಪ್ ಏನಾದರೂ ಒಂದು ಬೇಕಾಗುತ್ತಲ್ಲ. ಹಾಗಾಗಿ ಆದರೆ ಕೆಲವೊಂದು ಅನಿವಾರ್ಯ ಸಂದರ್ಭಗಳಲ್ಲಿ ಸಮುದ್ರದ ಮೇಲೆ ಹೋಗಬೇಕಾಗತ್ತೆ, ಹಂಗೆ ಹೋಗೋದೇ ಇಲ್ಲ ಅಂತಲ್ಲ. ಆದರೆ ಆದಷ್ಟು ಅವಾಯ್ಡ್ ಮಾಡೋಕೆ ನೋಡ್ತಾರೆ. ಫಸ್ಟ್ ಪ್ರಯಾರಿಟಿ ಲ್ಯಾಂಡ್ ಮೇಲೆ ಹೋಗೋದೇ ಆಗಿರುತ್ತೆ ಯಾವಾಗಲೂ ಕೂಡ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 9 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನು ಮೂರನೇದಾಗಿ ಬ್ಯಾಡ್ ವೆದರ್. ಟಿಬೆಟ್ ತುಂಬಾ ಬ್ಯಾಡ್ ವೆದರ್ ಇರೋ ಜಾಗ. ಇಲ್ಲಿ ಮೌಂಟೇನ್ ವೇವ್ಸ್ ಉಂಟಾಗೋ ಸಾಧ್ಯತೆ ಇರುತ್ತೆ. ಬೆಟ್ಟ ಗುಡ್ಡಗಳ ಮೇಲೆ ಗಾಳಿ ಬೀಸಿದಾಗ ಅಲ್ಲಿ ಭಯಾನಕ ಸುಂಟ ಗಾಳಿ ಥರದ ವೇವ್ಸ್ ಬರುತ್ತೆ. ಇದು ಯಾವಾಗ ಬೇಕಾದರೂ ಉಂಟಾಗ್ಬೋದು. ಈ ಮಧ್ಯಕ್ಕೆ ವಿಮಾನ ಸಿಕ್ಕಾಕೊಂಡ್ರೆ ಬುಗುರಿ ಥರ ತಿರುಗಿ ಸೀದಾ ಕೆಳಗೆ ಬರುತ್ತೆ. ಹಾಗೆ ಟಿಬೆಟ್ನಲ್ಲಿ ಆಗಾಗ ಹಿಮ ಬೇರುಗಾಳಿ ಎದ್ದು ಬರೋದ್ರಿಂದ ಇದು ನಾರ್ಮಲ್ ಬೇರುಗಾಳಿಗಿಂತ ಇನ್ನೂ ಡೇಂಜರಸ್ ಆಗಿರುತ್ತೆ. ಇದರಿಂದ ಪದೇ ಪದೇ ಟರ್ಬ್ಯುಲೆನ್ಸ್ ಆಗೋ ಅಪಾಯ ಇರುತ್ತೆ. ಏನು, ಈ ವಾತಾವರಣದಲ್ಲಿ ಆಗೋ ದಿಢೀರ್ ಬದಲಾವಣೆಯಿಂದ ವಿಮಾನ ಸಂಪರ್ಕ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಪೈಲಟ್ಗಳಿಗೆ ಕಣ್ಣು ಕಟ್ಟಿ ಕಾಡಿಗೆ ಬಿಟ್ಟಂತಾಗುತ್ತೆ. ಸರಿಯಾದ ಟೈಮಿಗೆ ಮಾಹಿತಿ ಸಿಗಲ್ಲ, ಏರ್ ಟ್ರಾಫಿಕ್ ಗೊತ್ತಾಗಲ್ಲ, ಒಟ್ಟಾರೆ ಬೆಂಕಿಯಿಂದ ನುಗ್ಗಿ ಆಚೆ ಬಂದಂಗಾಗತ್ತೆ. ಹೀಗಾಗಿ ಇಲ್ಲಿಗೆ ಬರೋಕೆ ಯಾವುದೇ ವಿಮಾನ ಕೂಡ ಸಾಹಸ ಮಾಡಲ್ಲ. ವಿಜ್ಞಾನದ ಪ್ರಯತ್ನ ಏನು? ಪ್ರಕೃತಿಗೆ ಸವಾಲು ಹಾಕೋ ಮನುಷ್ಯ ಇದಕ್ಕೇನು ದಾರಿನೇ ಹುಡ್ಕೊಂಡಿಲ್ವಾ ಅಂತ ನಿಮಗೆ ಅನಿಸ್ಬೋದು. ಅದಕ್ಕೆ ಉತ್ತರ ಹೌದು. ಸೇಫ್ ಆಗಿ ನಾರ್ಮಲ್ ಆಗಿ ಫ್ಲೈಟ್ ಹಾರಂಗ್ ಮಾಡೋಣ ಅಂತ ಸುಮಾರು ಪ್ರಯತ್ನ ಆಗಿದೆ. ಕೆಲವರು ಜೆಟ್ ಇಂಜಿನನ್ನು ಇನ್ನಷ್ಟು ಸ್ಟ್ರಾಂಗ್ ಆಗಿ ನಿರ್ಮಾಣ ಮಾಡಿ ಇದ್ರ ಮೇಲೆ ಹಾರಿಸ್ಬೋದು ಅಂತ ಪ್ರಯತ್ನ ಮಾಡಿದ್ದಾರೆ. ಶಕ್ತಿಶಾಲಿ ಸಿಸ್ಟಮ್ಗಳಿರೋ ವಿಮಾನಗಳನ್ನು ನಿರ್ಮಾಣ ಮಾಡಿ ಹಾರಿಸಿದ್ದಾರೆ. ಅದ್ಭುತವಾದ ನ್ಯಾವಿಗೇಷನ್ ಮತ್ತು ಹವಾಮಾನ ಮುನ್ಸೂಚನೆ ಕೊಡೋ ಸಿಸ್ಟಮ್ಗಳನ್ನು ಅಳವಡಿಸುವ ಪ್ರಯತ್ನವೂ ಆಗಿದೆ. ಆದರೆ ಇಷ್ಟಾದರೂ ಕೂಡ ವಿಮಾನ ಮಾರ್ಗವಾಗಿ ಬಳಕೆಯಾಗ್ತಿಲ್ಲ. ಕೇವಲ ಚೈನೀಸ್ ಏರ್ಫೋರ್ಸ್ನ ವಿಮಾನಗಳಷ್ಟೇ ಇಲ್ಲಿ ಅವಾಗವಾಗ ಹಾರೋದು ಬಿಟ್ಟರೆ ಅದು ಕೂಡ ಕಮ್ಮಿ. ಅದು ಬಿಟ್ಟರೆ ಜಾಸ್ತಿ ನಾಗರಿಕ ವಿಮಾನಗಳಿಲ್ಲೆಲ್ಲ ಹಾರೋದೇ ಇಲ್ಲ. 1992ರಲ್ಲಿ ಚೀನಾದ ಏರ್ಲೈನ್ ವಿಮಾನ ಒಂದು, ನಾಗರಿಕ ವಿಮಾನ ಒಂದು, ಬೋಯಿಂಗ್ 747 ಇಲ್ಲಿ ಹಾರಾಟ ಮಾಡಿ ನೋಡಿತ್ತು. ಆದರೆ ಸಿಕ್ಕಾಪಟ್ಟೆ ಟರ್ಬ್ಯುಲೆನ್ಸ್ ಆಗಿ ಅಸ್ಥಿರ ಆಗಿ ವಿಮಾನ ಒಳಗಿದ್ದವರೆಲ್ಲ ಚೆಲ್ಲಾಪಿಲ್ಲಿಯಾಗಿ ಒಬ್ಬರ ಮೇಲೊಬ್ಬರು ಬಿದ್ದು ಸಿಕ್ಕಿದಾಗ ಹೊಡೆಸ್ಕೊಂಡು ಗಾಯ ಮಾಡ್ಕೊಂಡಿದ್ರು. ಆದರೆ ಜೀವ ಉಳಿದಿತ್ತು, ಅಲ್ಲಿ ಅನಾಹುತ ಆಗಿರಲಿಲ್ಲ ಅಷ್ಟೇ. ಅದಾದ್ಮೇಲೆ ಆ ಕಡೆಗೆ ತಿರುಗಿನೂ ನೋಡಿಲ್ಲ ಯಾವುದೇ ನಾಗರಿಕ ವಿಮಾನಗಳು. ಜೊತೆಗೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ರಿಸರ್ಚ್ ಮಾಡೋಣ, ಇದು ಕಂಡುಹಿಡಿಯಲೇಬೇಕು ಅಂತ ಮಾಡೋಷ್ಟು ಇಲ್ಲಿ ಕಮರ್ಷಿಯಲ್ ವಯಬಿಲಿಟಿ ಕೂಡ ಏನು ಕಾಣಿಸ್ತಾ ಇಲ್ಲ. ಅದರಿಂದ ಅಂಥ ದೊಡ್ಡ ರಿಟರ್ನ್ಸ್ ಬೇಕಲ್ಲ. ಚೀನಾದ ಒಟ್ಟು ಭೂಮಿಯಲ್ಲಿ ಈ ಟಿಬೆಟ್ 12.75% ಪಾಲನ್ನು ಹೊಂದಿದೆ. ಆದರೆ ಜನಸಂಖ್ಯೆ ಬರೀ 70 ಲಕ್ಷ. 143 ಕೋಟಿ ಜನಸಂಖ್ಯೆಯಲ್ಲಿ ಇವರು ಪಾಲು 1% ಕೂಡ ಇಲ್ಲ, 0.5% ಇದ್ದಾರೆ ಇವರು. ಹಾಗಾಗಿ ಇಲ್ಲಿ ಆರ್ಥಿಕ ಚಟುವಟಿಕೆಗಳು ಕೂಡ ಜಾಸ್ತಿ ಇಲ್ಲ. ಅವೆಲ್ಲ ಚೀನಾದ ಪೂರ್ವ ಭಾಗದಲ್ಲಿದೆ. ಹೀಗಾಗಿ ರೈಲು ಮತ್ತು ರಸ್ತೆಯನ್ನು ಬಿಟ್ಟರೆ ಚೀನಾ ಇದರಲ್ಲಿ ಜಾಸ್ತಿ ಏನು ಈ ಥರ ಏರ್ ಸ್ಟ್ರಿಪ್ಪು, ವಿಮಾನಯಾನ ಮಾಡಲೇಬೇಕು, ಇಲ್ಲಿ ಏನಾದ್ರು ಮಾಡಿ ವಿಮಾನ ಹಾರಂಗ್ ಮಾಡಲೇಬೇಕು ಅಂತೆಲ್ಲ ಪ್ರಯತ್ನ ಪಟ್ಟಿಲ್ಲ. ಹೀಗಾಗಿ ಈ ಪರ್ವತಗಳ ನಾಡು ಜಗತ್ತಿನಿಂದ ದೂರ ಆಗಿ ತಾನೇ ಒಬ್ಬಂಟಿಯಾಗಿ ನಿಂತ್ಕೊಂಡಿದೆ. ಅಲ್ಲಲ್ಲಿ ಮನುಷ್ಯ ಮತ್ತು ಪ್ರಾಣಿಯ ಹೆಜ್ಜೆ ಗುರುತುಗಳು. ಉಳಿದಂತೆ ಏನಂದ್ರೆ ಏನೂ ಇಲ್ಲ. ಇದರ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನವನ್ನು ನಾವು ಮಾಡಿದ್ವಿ. ನಿಮಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರುವಂತಹ ವೀಕ್ಷಕರು ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬೆಂಬಲವನ್ನು ನೀಡಿ ಅನ್ನೋ ಮನವಿಯೊಂದಿಗೆ ಕ್ಲೋಸ್ ಮಾಡ್ತಾ ಇದ್ದೀವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.